ಕಾಂಗ್ರೆಸ್ನ ಸಿದ್ಧಾಂತಗಳ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಂಡು ಸಾಫ್ಟ್ ಹಿಂದುತ್ವನ ಪ್ರದರ್ಶನ ಮಾಡ್ತಾ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ತಮಗೆ ತಾವು ಆಪತ್ತು ತಂದುಕೊಂಡು ಬಿಟ್ರ. ಬಿಜೆಪಿಯ ಗುಮ್ಮವನ್ನು ತೋರಿಸಿ, ಹಿಂದುತ್ವದ ಗುಮ್ಮವನ್ನು ತೋರಿಸಿ, ಗುರಾಣಿಯಂತೆ ಅವೆರಡನ್ನೂ ಉಪಯೋಗಿಸಿಕೊಂಡು ಆಟ ಆಡೋಕೆ ಹೊರಟ ಡಿ ಕೆ ಶಿಗೆ ಸಿದ್ದರಾಮಯ್ಯನವರ ಬಣ ಈಗ ಚೆಕ್ಮೇಟ್ ಕೊಟ್ಟೇ ಬಿಡ್ತು. ಯಾವ ಅಸ್ತ್ರನ ಡಿ ಕೆ ಶಿವಕುಮಾರ್ ಅವರು ಸಿದ್ದು ಮತ್ತು ರಾಜ್ಯ ಕಾಂಗ್ರೆಸ್ನ ಅವರ ವಿರೋಧಿ ಬಣದ ಮೇಲೆ ಪ್ರಯೋಗ ಮಾಡಿದ್ರು, ಅದೇ ಅಸ್ತ್ರದ ಬಗ್ಗೆ ರಿಪೋರ್ಟ್ ಕೊಡುವ ಮೂಲಕ ಸಿದ್ದು ಬಣ ಈಗ ಪ್ರತಿದಾಳಿ ಶುರು ಮಾಡಿದೆ. ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು? 2028ಕ್ಕೂ ಸಹ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ, ನನಗೆ ಫೇಸ್ ವ್ಯಾಲ್ಯೂ ಇರೋದ್ರಿಂದನೇ ಹೈಕಮಾಂಡ್ ನನ್ನನ್ನು ಗುರುತಿಸಿ ವಿವಿಧ ರಾಜ್ಯಗಳಿಗೆ ನನಗೆ ಜವಾಬ್ದಾರಿ ಕೊಟ್ಟು ಕಳಿಸುತ್ತೆ, ನಿಮಗೇನಾದ್ರೂ ಕರೀತಾರ ಅಂತ ಸಿದ್ದು ಬಣಕ್ಕೆ ಡಿ ಕೆ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ರು. 2028ರ ಚುನಾವಣೆ ಮತ್ತು ಸಿಎಂ ಹುದ್ದೆನ ಗುರಿಯಾಗಿಸಿಕೊಂಡು ಬಿಜೆಪಿ ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂತಹ ಹಿಂದೂ ಮತಗಳನ್ನ ಸೆಳೆಯೋದಿಕ್ಕೆ ಡಿ ಕೆ ಮಾಡಿದಂತಹ ತಂತ್ರನೇ ಈಗ ತಿರುಗುಬಾಣವಾಯ್ತಾ? ಹೌದು, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣದಿಂದ ಹೈಕಮಾಂಡ್ಗೆ ಡಿ ಕೆ ಅವರ ಇತ್ತೀಚಿನ ಚಟುವಟಿಕೆಗಳು ಮತ್ತು ಕಾರ್ಯವೈಖರಿ ನಡತೆಯ ಬಗ್ಗೆ ಸಂಪೂರ್ಣ ವರದಿ ಹೋಗಿದೆ. ಸಹಜ ಕೂಡ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಇದನ್ನ ಆಕ್ಟಿಂಗ್ ಅಂತಿರೋ ಓವರ್ ಆಕ್ಟಿಂಗ್ ಅಂತಿರೋ ಗೊತ್ತಿಲ್ಲ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ಹಿಂದುತ್ವನ ಬಿಜೆಪಿನ ಗುರಾಣಿಯಾಗಿ ಬಳಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೆ ಈಗ ಇಂಟರ್ನಲ್ಲಿ ಕಾಂಗ್ರೆಸ್ನ ಒಳವಲಯದಲ್ಲಿ ಚರ್ಚೆಯಾಗಿ ಈ ಬಗ್ಗೆ ಸುದೀರ್ಘ ವರದಿ ಹೈಕಮಾಂಡ್ಗೆ ಹೋಗಿರೋದು. ಸ್ನೇಹಿತರೆ, ಕುಂಭಮೇಳದಲ್ಲಿ ಡಿ ಕೆ ಹೋಗಿ ಮಿಂದೆದ್ದು ಬಂದಾಗ ಕಾಂಗ್ರೆಸ್ನ ಒಳವಲಯದಲ್ಲಿ ಅಷ್ಟೊಂದು ಚರ್ಚೆ ಆಗಿರ್ಲಿಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳು ಇದಾವೆ. ಅದು ಆಸ್ಥೆಯ ವಿಚಾರ ಆಗತ್ತೆ. ಸಹಜವಾಗಿ ಡಿ ಕೆ ಹಿಂದೂ ಧರ್ಮದವರು ಕುಂಭಕ್ಕೆ ಹೋಗಿದ್ರಲ್ಲಿ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯ ಏನು ಇಲ್ಲ. ಕಾಂಗ್ರೆಸ್ನ ನಾಯಕರು ಕುಂಭದಲ್ಲಿರ್ತಕ್ಕಂತ ನೀರಿನ ಮಾಲಿನ್ಯದ ಬಗ್ಗೆ ಕಮೆಂಟ್ ಮಾಡಿದಾಗ ಅದೇ ಪ್ರಶ್ನೆನ ಮಾಧ್ಯಮದವರು ಡಿ ಕೆಗೆ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡೋದಕ್ಕೆ ನಿರಾಕರಿಸಿದ್ರು. ಅದರಲ್ಲೂ ಅಂತಹದ್ದೇನು ವಿಶೇಷತೆ ಇರ್ಲಿಲ್ಲ. ಆದ್ರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಜಗ್ಗಿ ವಾಸುದೇವ್ ಅವರ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ರೊಂದಿಗೆ ವೇದಿಕೆ ಹಂಚಿಕೊಂಡ್ರು, ಅಲ್ಲಿಂದ ಶುರುವಾಯ್ತು ನೋಡಿ ಡಿ ಕೆಗೆ ಶನಿ ದೆಸೆ. ಆಗ್ಲೇ ನಾನು ಹೇಳಿದ್ದೆ ಡಿ ಕೆ ತಪ್ಪು ಹೆಜ್ಜೆ ಇಟ್ಟಿದ್ದೆ ಇಲ್ಲಿ ಅಂತ. ಸದ್ಗುರು ಜಗ್ಗಿ ವಾಸುದೇವ್ ಯಾರು? RSS ಜೊತೆಗೆ ಗುರುತಿಸಿಕೊಂಡಿರೋರು. ಈ ಹಿಂದೆ ರಾಹುಲ್ ಗಾಂಧಿ ಅವರನ್ನು ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಅವರ ಗುರಿ ಏನು ಅನ್ನೋದ್ರಲ್ಲಿ ಸ್ಪಷ್ಟತೆ ಅವರಿಗೆ ಇಲ್ಲ ಅಂತೆಲ್ಲ ಕಾಂಗ್ರೆಸ್ನ ವರಿಷ್ಠ ನಾಯಕ ರಾಹುಲ್ ಗಾಂಧಿ ಮೇಲೆ ಕಮೆಂಟ್ ಮಾಡಿದ್ರು ವಾಸುದೇವ್ ಅವರು. ಈ ವಿಚಾರ ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರಲಿಲ್ವಾ? ಸಿದ್ಧಾಂತದಲ್ಲಿ ಆಪೋಸಿಟ್ ಪೋಲು ಕಾಂಗ್ರೆಸ್ ಮತ್ತು ಬಿಜೆಪಿ. ಬಹಿರಂಗವಾಗಿ ಜಗ್ಗಿ ವಾಸುದೇವ್ ಅವರು ಮೋದಿ ಅವರನ್ನ ಹೊಗಳ್ತಾರೆ, ಅವರ ಸರ್ಕಾರದ ಕ್ರಮಗಳನ್ನ ಶ್ಲಾಘನೆ ಮಾಡ್ತಾರೆ. ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮನ ಸ್ಥಳೀಯ ಸರ್ಕಾರ ಆಗಿರುವ ಡಿಎಂಕೆ ಬಹಿಷ್ಕಾರ ಮಾಡಿತ್ತು. ಈ ಕಡೆ ಡಿಎಂಕೆಯ ಪಾಲುದಾರ ಪಕ್ಷ ಆಗಿರುವ ಕಾಂಗ್ರೆಸ್ನ ಅಷ್ಟೇ ಅಲ್ಲದೆ ಒಬ್ಬ ಉಪಮುಖ್ಯಮಂತ್ರಿ, ಅಷ್ಟೇ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಇವರು ಹೋಗಿ ಸ್ಟೇಜ್ ಶೇರ್ ಮಾಡ್ಕೋತಾರೆ ಅಂದ್ರೆ ಸಹಜವಾಗಿ ಇದು ಸಿದ್ಧಾಂತದ ವಿಷಯ ಆಗುತ್ತೆ. ಇಲ್ಲೇ ನೋಡಿ ಡಿ ಕೆಗೆ ಮುಳುವಾಗಿರೋದು. ಇದನ್ನೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಂಡ ಸುದೀರ್ಘ ವರದಿ ಮಾಡಿ ಹೈಕಮಾಂಡ್ಗೆ ಸಬ್ಮಿಟ್ ಮಾಡಿದೆ. ಸಹಜವಾಗಿ ಆ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರ ಈ ನಡೆ ಇದೆಯಲ್ಲ, ಅದು ಆಪೋಸಿಟ್, ಡೆಡ್ ಆಪೋಸಿಟ್. ಮೊನ್ನೆವರೆಗೂ ಅಲ್ಪಸಂಖ್ಯಾತರನ್ನ ಅವರು ನಮ್ಮ ಬ್ರದರ್ಸು, ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್ಸ್, ಪುಲ್ವಾಮಾದಂತಹ ಘಟನೆಗೆ ಹೋಲಿಸಿಕೊಂಡ್ರೆ ಇದು ಏನೂ ಅಲ್ಲ ಅನ್ನೋ ರೀತಿನಲ್ಲಿ ಸಮರ್ಥನೆ ಮಾಡ್ತಾ ಇದ್ದ ಡಿ ಕೆ ಇದ್ದಕ್ಕಿದ್ದಂತೆ ಹಿಂದೂವಾದಿಯಾಗಿದ್ದೇಗೆ? ಒಂದಂತೂ ಇದರಿಂದ ಸ್ಪಷ್ಟ ಆಗುತ್ತೆ, ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಸಿಎಂ ಆಗೋದಕ್ಕೆ ಸಾಧ್ಯ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ತಮ್ಮ ಬಳಿ ಇರುವ ಕೆಪಿಸಿಸಿ ಹುದ್ದೆ, ಉಪಮುಖ್ಯಮಂತ್ರಿ ಎರಡೂ ಹುದ್ದೆನ ಉಳಿಸಿಕೊಳ್ಳಲೇಬೇಕು. ಹಾಗಾಗಿ ಈ ತಂತ್ರಕ್ಕೆ ಮೊರೆ ಹೋದ್ರ. ಅದರಲ್ಲೂ ಸಿದ್ದು ಬಣ ದಿಲ್ಲಿ ಭೇಟಿ ಮಾಡಿ ಬಂದ ನಂತರ ಕೆಪಿಸಿಸಿ ಅಧ್ಯಕ್ಷರಾಗಿ ನನ್ನನ್ನು ಮುಂದುವರಿಯೋದಕ್ಕೆ ಇವರು ಬಿಡೋದಿಲ್ಲ, ಇದಕ್ಕೆ ಪ್ರತಿತಂತ್ರ ಹೂಡಲೇಬೇಕು ಅಂತ ಡಿ ಕೆ ಈ ಎಲ್ಲಾ ನಡೆಗಳನ್ನ ಅನುಸರಿಸಿದ್ರು. ಸ್ನೇಹಿತರೆ, ಇದು ಡೈರೆಕ್ಟ್ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಮಾಡ್ತಾ ಇರುವ ಬ್ಲಾಕ್ ಮೇಲು. ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಅವರು ಚಟುವಟಿಕೆಗಳನ್ನ ಮಾಡ್ತಾ ಇದ್ರು, ಸಿದ್ದು ಬಣದವರು ಸುಮ್ನೆ ಕೂತಿರ್ತಾರ? ಸಾಧ್ಯನೇ ಇಲ್ಲ. ಒಳಗೆ ಕಾರ್ಯತಂತ್ರ ರೂಪಿಸ್ತಾನೆ ಇದ್ರು. ಡಿ ಕೆ ಈ ನಡೆಗಳನ್ನೆಲ್ಲ ವರದಿ ಮಾಡೋದಕ್ಕೆ ಶುರು ಮಾಡಿದ್ರು. ಇದರಿಂದ ಮುಂದೆ ಬರ್ತಕ್ಕಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಮೇಲೆ ಯಾವ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಮತ್ತು ಹೆಚ್ಚುವರಿ ಖಾತೆಗಳನ್ನು ಹೊಂದಿರೋದ್ರಿಂದ ಸಂಘಟನೆಗೆ ಕಾನ್ಸಂಟ್ರೇಷನ್ ಮಾಡೋದಿಕ್ಕೆ ಆಗ್ತಾ ಇಲ್ಲ, ಪಕ್ಷ ದುರ್ಬಲಗೊಳ್ತಾ ಇದೆ. ಈ ಎಲ್ಲವನ್ನ ಪಾಯಿಂಟ್ ಬೈ ಪಾಯಿಂಟ್ ನೋಟ್ ಮಾಡಿ ಹೈಕಮಾಂಡ್ಗೆ ವರದಿ ಸಬ್ಮಿಟ್ ಮಾಡಿರೋದು ಸಿದ್ದು ಬಣ. ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ನನ್ನನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಮತ್ತು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮಾಡದೇ ಇದ್ರೆ ಕಾಂಗ್ರೆಸ್ಸಿಗೆ ನಷ್ಟ ಆಗುತ್ತೆ
ಅಂತ ಪಾಯಿಂಟ್ ಬೈ ಪಾಯಿಂಟ್ ವೇಣುಗೋಪಾಲ್ರ ಮುಂದೆ ತಮ್ಮ ವಾದ ಮಂಡನೆ ಮಾಡಿ ಬಂದಿದ್ರು. ಈಗ ಅದೇ ರೀತಿ ಸಿದ್ದು ಬಣ ಸಹ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದ್ರೆ ಅಥವಾ ಮುಂಬರುವ ದಿನಗಳಲ್ಲಿ ಸಿಎಂ ಆದ್ರೆ ಪಕ್ಷ ಸಂಘಟನೆಗೆ ಮತ್ತು ಮುಂಬರಲಿರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಯಾವ ರೀತಿ ಅಡ್ಡಿಗಳಾಗತ್ತೆ ಅನ್ನೋದ್ರ ಬಗ್ಗೆ ವರದಿ ಕೊಟ್ಟು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿರೋದು. ಇದು ಡಿ ಕೆ ಶಿವಕುಮಾರ್ ಅವರ ಏಟಿಗೆ ಸಿದ್ದರಾಮಯ್ಯನವರ ಬಣ ಕೊಟ್ಟಿರ್ತಕ್ಕಂಥದ್ದು ಎದುರೇಟು. ಅದರಲ್ಲೂ ಸಿದ್ದರಾಮಯ್ಯನವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ, ಸೈದ್ಧಾಂತಿಕ ಕಾಂಗ್ರೆಸ್ನ ಸಿದ್ಧಾಂತಗಳಿಗೆ ಟೀಕೆಯ ಈಗಿನ ನಡೆಗಳು ವಿರೋಧವಾಗಿದ್ದಾವೆ. ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟ ವಿಚಾರಗಳು ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿಂತಿದೆ. ಆದ್ರೆ ಸಿದ್ಧಾಂತದ ವಿಚಾರ ಬಂದಾಗ ಅವರು ಯಾವಾಗ್ಲೂ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಟ್ಟಿರೋದು. ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಇಡೀ ಪಕ್ಷವನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಈ ರೀತಿ ಅವರು ಹಿಂದೂ ಪರ ಅನ್ನುವ ಸಂದೇಶ ರವಾನೆ ಮಾಡೋದ್ರಿಂದ ನಮ್ಮ ಮತ ಬ್ಯಾಂಕ್ಗೆ ಡ್ಯಾಮೇಜ್ ಆಗುತ್ತೆ ಅಂತಾನೆ ಸಿದ್ದು ಬಣ ರಿಪೋರ್ಟ್ ಅಲ್ಲಿ ಹೇಳಿರೋದು. ಕಾಂಗ್ರೆಸ್ ಹಿಂದೂ ಪರ ಅಂತ ಸಂದೇಶ ಏನಾದ್ರೂ ಹೋದ್ರೆ ಮುಂಬರಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇದು ಬ್ಯಾಕ್ ಫೈರ್ ಆಗುತ್ತೆ. ಹಾಗಾಗಿ ಈ ಎಲ್ಲ ಕಾರಣಗಳಿರೋದ್ರಿಂದ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಬದಲಾವಣೆ ಆಗ್ಲೇಬೇಕು, ನಮ್ಮ ಬಣದವರಿಗೆ ಪಟ್ಟ ಕಟ್ಟಬೇಕು ಅಂತ ಸಿದ್ದರಾಮಯ್ಯನವರು ಹಠ ಹಿಡಿದು ಕೂತಿರೋದು. ಸ್ನೇಹಿತರೆ, ಒಂದಂತೂ ಸ್ಪಷ್ಟ, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಕನಿಷ್ಠ 60-70 ಜನ ಶಾಸಕರನ್ನು ಎತ್ತಿಕೊಂಡು ಹೋಗ್ಬೇಕಾಗತ್ತೆ. ಅದು ಈಗಿನ ಸನ್ನಿವೇಶದಲ್ಲಿ ಸಾಧ್ಯನೇ ಇಲ್ಲ, ಅಸಾಧ್ಯ. ಹೆಚ್ಚು ಅಂದ್ರೆ 20-25 ಶಾಸಕರ ಬೆಂಬಲ ಇರಬಹುದೇನೋ ಡಿ ಕೆ ಶಿವಕುಮಾರ್ ಅವರಿಗೆ. ಬಿಜೆಪಿ ಬೆಂಬಲ ಮತ್ತು ಜೆಡಿಎಸ್ ಬೆಂಬಲ ಇದ್ರೂ ತಾನು ಕಾಂಗ್ರೆಸ್ ಬಿಟ್ಟು ಸಿಎಂ ಆಗಲ್ಲ ಅಂತ ಡಿ ಕೆಗೆ ಗೊತ್ತಿದ್ರು ಈ ಎಲ್ಲ ಆಟಗಳನ್ನ ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರೋದು ಕೇವಲ ಮತ್ತು ಕೇವಲ ಹೈಕಮಾಂಡ್ ನ ಬ್ಲಾಕ್ ಮೇಲ್ ಮಾಡೋ ತಂತ್ರ. ಯಾಕಂದ್ರೆ ಡಿ ಕೆಗೆ ಆಲ್ರೆಡಿ ವಾಸನೆ ಪಡೆದಿತ್ತು. ಪರಮೇಶ್ವರ್, ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣ ಡೆಲ್ಲಿ ಭೇಟಿ ಮಾಡಿ ಬಂದ ನಂತರ ನನ್ನನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಇವರು ಬಿಡಲ್ಲ ಅಂತ. ಒಟ್ಟಾರೆ ರಿಪೋರ್ಟ್ ನ ಸಾರಾಂಶ ಏನ್ ಹೇಳಿದ್ದಾರೆ ಅಂದ್ರೆ, ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಮಾಡ್ತಾ ಇರೋದು ಮುಖ್ಯಮಂತ್ರಿ ಆಗುವ ಒಂದೇ ಒಂದು ಉದ್ದೇಶ ಮತ್ತು ಹೈಕಮಾಂಡ್ ನ ಬ್ಲಾಕ್ ಮೇಲ್ ಮಾಡೋದು, ಹೀಗೆ ಹೇಳಿದ್ದಾರೆ ರಿಪೋರ್ಟ್ ಅಲ್ಲಿ. ಸ್ನೇಹಿತರೆ, ಒಂದಂತೂ ಸ್ಪಷ್ಟ, ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ನಾನು ಬರ್ತೀನಿ ಕರ್ಕೊಳ್ಳಿ ಅಂದ್ರೂ ವಿಚಾರ ಕರೆದುಕೊಳ್ಳುವ ಪರಿಸ್ಥಿತಿನಲ್ಲಿ ಇಲ್ಲ. ಕಾರಣ ಅವರಿಗೂ ಗೊತ್ತಿದೆ, ಒಂದು ವೇಳೆ ಡಿ ಕೆ ಏನಾದ್ರೂ ಬಿಜೆಪಿಗೆ ಬಂದ್ರೆ ಬಿಜೆಪಿನಲ್ಲಿರ್ತಕ್ಕಂತಹ ಒಕ್ಕಲಿಗ ನಾಯಕರೇ ಅದನ್ನ ಸಹಿಸೋದಿಲ್ಲ. ಅದು ಆರ್ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಅವರಾಗಿರ್ಬೋದು, ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು. ಡಿ ಕೆ ಬಿಜೆಪಿಗೆ ಬರೋದ್ರಿಂದ ಅನುಕೂಲಕರ ವಾತಾವರಣ ಸೃಷ್ಟಿಯಾಗೋದಕ್ಕಿಂತ ಅನಾನುಕೂಲ ವಾತಾವರಣ ಸೃಷ್ಟಿಯಾಗೋದೇ ಜಾಸ್ತಿ. ಇದು ಅಮಿತ್ ಶಾಗೂ ಗೊತ್ತು. ಈ ಬಗ್ಗೆ ಅವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಬಿಜೆಪಿ ಮತ್ತು ಹಿಂದುತ್ವನ ಗುರಾಣಿಯಾಗಿ ಬಳಸ್ಕೊಳ್ತಾ ಇರೋದು ಸ್ಪಷ್ಟ, ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೋಸ್ಕರ. ಯಾಕೆಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಬೇಕಾದ ಶಾಸಕರ ಬೆಂಬಲ, ಅಗತ್ಯ ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ ಬಳಿ ಇಲ್ಲ. ಈಗ ಕಡೆಯ ಪ್ರಯತ್ನವಾಗಿ ಪಟ್ಟಕ್ಕಾಗಿ ಅಥವಾ ಈಗಿರ್ತಕ್ಕಂಥ ಕೆಪಿಸಿಸಿ ಮತ್ತು ಉಪಮುಖ್ಯಮಂತ್ರಿ ಪಟ್ಟನ ಉಳಿಸಿಕೊಳ್ಳೋದಕ್ಕಾಗಿ ಬ್ಲಾಕ್ ಮೇಲ್ ತಂತ್ರದ ಮೊರೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತಾನೆ ರಿಪೋರ್ಟ್ ಕೊಟ್ಟಿರೋದು ಸಿದ್ದು ಬಣ. ಈಗೇನಾದ್ರೂ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡ್ಲಿಲ್ಲ ಅಂದ್ರೆ ಅವರು ಪ್ಲೇ ಮಾಡ್ತಾ ಇರುವ ಸಾಫ್ಟ್ ಹಿಂದುತ್ವ ಕಾರ್ಡ್ಗೆ ಹೈಕಮಾಂಡ್ ಬಗ್ಗಿದೆ. ಇದರಿಂದಾಗಿ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನ ಬದಲಾವಣೆ ಮಾಡ್ತಾ ಇಲ್ಲ ಅನ್ನುವ ತಪ್ಪು ಸಂದೇಶ ಹೋಗುತ್ತೆ. ಇಮ್ಮಿಡಿಯೇಟ್ ಆಗಿ ಡಿ ಕೆ ನ ಬದಲಾವಣೆ ಮಾಡಿ ಅಂತಾನು ರಿಪೋರ್ಟ್ ಅಲ್ಲಿ ಹೇಳಿದೆ ಸಿದ್ದು ಬಣ. ಹಾಗಾಗಿ ನಾನು ಹೇಳಿದ್ದು, ಎಡವಟ್ಟನ್ನ ಮೈ ಮೇಲೆ ಎಳೆದುಕೊಂಡ್ರ ಡಿ ಕೆ ಶಿವಕುಮಾರ್ ಅವರು. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.